ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಬ್ಲೂ ಕಲರ್ ಒಂದು ಬ್ಲೌಸಲ್ಲಿ ಹಾಕಿರುವ ಸೇಮ್ ಒಂದು ಡಿಸೈನನ್ನು ಗ್ರೀನ್ ಕಲರ್ ಬ್ಲೌಸಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಯಾಕಾಗಿ ಅಂದರೆ 2 ಬ್ಲೌಸಸ್ ಆರ್ಡರ್ಸ್ ಬಂದಿತ್ತು, ಸೇಮ್ ಟು ಸೇಮ್ ವರ್ಕ್ ಬೇಕು ಅಂತ. ಹಾಗಾಗಿ ನಾನು ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾತ್ರ ಮಾಡಿದ್ದೆ. ಈ ವಿಡಿಯೋದಲ್ಲಿ ನೀವು ಫುಲ್ ಡೀಟೇಲಾಗಿ ಇದರ ವರ್ಕನ್ನು ನೋಡ್ತೀರಾ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಗಲೇ ಸ್ಟಾರ್ಟಿಂಗಲ್ಲಿ ಬಳ್ಳಿ ಥರ ಇರೋದಕ್ಕೆಲ್ಲ ಬೀಚ್ ಲೈನನ್ನು ಹಾಕಿದ್ದಾಯಿತು. ಈಗ ಫ್ಲವರನ್ನು ಹೈಲೈಟ್ ಮಾಡೋದಕ್ಕೆ ಮಧ್ಯದಲ್ಲಿ ನಾನು ಕುಂದನನ್ನು ಈಗ ಸ್ಟಿಚ್ ಮಾಡ್ತಿದ್ದೀನಿ. ಸೂಜಿ ಮತ್ತು ದಾರದಿಂದ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಆಮೇಲಿಂದ ಆರಿ ನೀಡಲಿಂದನೂ ಹಾಕ್ಬೋದು ಸ್ಟಿಚ್ಚು. ಈಗ ನಾನು ಒಂದು ನೀಡಲ್ ಸಹಾಯದಿಂದ ಇದನ್ನು ಲಾಕ್ ಮಾಡಿ ಅದನ್ನು ಎಂಡ್ ನಾಟ್ ಕೊಟ್ಟಿದ್ದೀನಿ. ಈಗ ಇದು ಸೆಕ್ಯೂರ್ ಆಗಿದೆ. ಈಗ ಇದಕ್ಕೆ ಸುತ್ತಲೂ ಒಂದು ಬೀಡ್ ಲೈನನ್ನು ಹಾಕಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾನು ಒಂದು ಪುಟ್ಟ ಒಂದು ಪ್ಯಾಚ್ ವರ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ದೊಡ್ಡ ಫ್ಲವರ್ ಮಧ್ಯದಲ್ಲಿ ಹಾಕಲಿಕ್ಕೆ ಅಂತ. ಆದರೆ ಅದರಲ್ಲಿ ಶಾರ್ಟೇಜ್ ಇರೋದ್ರಿಂದ 2 ಫ್ಲವರ್ಸನ್ನು ನಾನೇ ಕ್ರಿಯೇಟ್ ಮಾಡ್ಕೋಬೇಕು, ಆ ಮಧ್ಯದ ಪೋರ್ಷನನ್ನು. ಹಾಗಾಗಿನೇ ಈಗ ಇಲ್ಲಿ ನಾನು ಈ ರೀತಿ ಒಂದು ಕುಂದನನ್ನು ಅಂಟಿಸ್ಬಿಟ್ಟು ಈಗ ಈ ಸುತ್ತಲೂ ಬೀಡ್ಸ್ದು ಲೈನನ್ನು ಹಾಕ್ತಿದ್ದೀನಿ. 2 ಬೀಡನ್ನು ಹಾಕಬೇಕು ಒಂದು ಸರಿಗೆ. ಇದೇ ರೀತಿಯೇ ನಾನಿಲ್ಲಿ ತೋರಿಸಿರುವಂತಹ ಆಲ್ಮೋಸ್ಟ್ ಸೇಮ್ ಮೆಥಡಿಂದನೇ ಪ್ಯಾಚ್ ವರ್ಕನ್ನು ಮಾಡಿದ್ದು. ಪ್ಯಾಚ್ ವರ್ಕ್ ಅಂತಂದಾಗ ಅದು ನಾವು ಸಪ್ರೇಟ್ ಕ್ಲಾತಲ್ಲಿ ಮಾಡಿರ್ತೀವಿ, ಅದನ್ನು ಕಟ್ ಮಾಡಿ ಈ ರೀತಿ ಡೈರೆಕ್ಟಾಗಿ ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸದ ಒಂದು ಒತ್ತಡ ಅಥವಾ ತುಂಬ ಜಾಸ್ತಿ ವರ್ಕ್ ಇರೋದು ಕಡಿಮೆ ಆಗುತ್ತೆ. ನಮಗೆ ಬೇಗ ಫಿನಿಶ್ ಆಗಿಬಿಡುತ್ತೆ ವರ್ಕು. ಸೊ ಗ್ರ್ಯಾಂಡ್ ಲುಕ್ಕು ಬಂದುಬಿಡುತ್ತೆ. ಹಾಗಾಗಿ ಪ್ಯಾಚಸ್ ರೆಡಿ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು. ಈಗ ನಾನು ಆ ಒಂದು ಪೆಟಲ್ ಶೇಪು, ಆ ಒಂದು ಪ್ಯಾಚು ಹೇಗಿತ್ತೋ ಅದೇ ಮಾದರಿಯಲ್ಲಿ ಇಲ್ಲಿ ಪೆಟಲ್ ಶೇಪನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಈ ರೀತಿಯಾಗಿ ಬರ್ಕೋತಾ ಇದ್ದೀನಿ. ನನಗೆ ಎಷ್ಟು ಪೆಟಲ್ ಬರಬೇಕು ಅಂತ ನೋಡಿಕೊಂಡು ಅಷ್ಟು ಮಾತ್ರ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನನಗೆ ಟೋಟಲಾಗಿ ಒಂದು 6 ಪೆಟಲ್ ಮಧ್ಯದಲ್ಲಿ ಬಂದರೆ ಸಾಕು. ಹಾಗಾಗಿ ಅದನ್ನು ಸರಿ ಮಾಡಿ ಬರ್ಕೊಂಡಿದ್ದೀನಿ. ಈಗ ಇದಕ್ಕೂ ಸಹ ನಾನು ಬೀಡ್ಸಿಂದ ಔಟ್ಲೈನನ್ನು ಕೊಟ್ಬಿಡ್ತೀನಿ. ನೋಡಿ, ಈಗ ಹಾಕಲಿಕ್ಕೆ ಎಷ್ಟೊಂದು ಸಮಯ ತೊಗೊಳ್ತಾ ಇದೆ ಅಲ್ವಾ. ಸೆಮಿ ಪ್ಯಾಚ್ ವರ್ಕ್ ಮಾಡಿಕೊಂಡಾಗ ನನಗೆ ಈ ಒಂದು ಸಮಯದ ಉಳಿತಾಯ, ಅಂದರೆ ನಾನು ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ನೋ ಅಷ್ಟರ ಆ ಒಂದು ಟೈಮ್ ಒಳಗೆ ನಾನು ಬೇರೆ ಕೆಲಸನೂ ಮಾಡ್ಕೋಬೋದಲ್ಲ. ಹಾಗಾಗಿಯೇ ಪ್ಯಾಚ್ ವರ್ಕ್ಗಳು ಯೂಸ್ ಆಗುತ್ತೆ. ಆದರೆ ಪ್ಲ್ಯಾನ್ ಮಾಡ್ಕೋಬೇಕು. ಸುಮಾರು ಬ್ಲೌಸಸ್ಗೆ ಯೂಸ್ ಆಗೋ ಥರ ನಾವು ಪ್ಲ್ಯಾನ್ ಮಾಡಿ ಕಲರ್ ಕಾಂಬಿನೇಷನ್ ಮಾಡಿ ಇಟ್ಕೊಂಡಿದ್ರೆ, ಅಂದರೆ ಬೀಡ್ಸ್ ಆಗಿರ್ಬೋದು, ಜರ್ದೋಸಿ ಇರ್ಬೋದು, ಅದರಲ್ಲಿ ಯೂಸ್ ಮಾಡುವಂತಹ ಥ್ರೆಡ್ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಹೆಚ್ಚಿಗೆ ಬ್ಲೌಸಸ್ಗೆ ಯೂಸ್ ಆಗೋ ಥರ ನಾವು ಆಯ್ಕೆ ಮಾಡಿ ಹಾಕಬೇಕು. ಸೊ ಹಾಗಾಗಿನೇ ಇಲ್ಲಿ ಅದೇ ರೀತಿಯ ಒಂದು ಮಾಡೆಲ್, ಅಂದರೆ ಆ ಒಂದು ಸೇಮ್ ಪ್ಯಾಟ್ರನ್ ಬರುವ ಹಾಗೇ ಇಲ್ಲಿ ನಾನು ಕ್ರಿಯೇಟ್ ಮಾಡ್ತಿರೋದು. ನೋಡಿ, ಈ ಪ್ಯಾಚ್ ವರ್ಕು ಹೇಗಿದೆ ಅದೇ ರೀತಿ ಅದನ್ನು ರೆಡಿ ಮಾಡ್ತಿರೋದು. ಈಗ ಇಲ್ಲಿ ಆಲ್ರೆಡಿ ಇರುವಂಥ ಪ್ಯಾಚನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಕ್ಲಾತಿಗೆ ಅಂತ ನೋಡ್ಕೊಳ್ಳಿ. ತುಂಬ ಜನ ಗ್ಲೂ ಹಾಕ್ಬಿಟ್ಟು ಅಂಟಿಸ್ಬಿಡ್ತಾರೆ. ಆ ರೀತಿ ಗ್ಲೂ ಖಂಡಿತ ಹಾಕಕ್ಕೆ ಹೋಗಬೇಡಿ. ಇದಾಗಲೇ ಈ ಒಂದು ಮಧ್ಯದಲ್ಲಿರುವಂತಹ ಗ್ಯಾಪ್ಗೆ ಕುಂದನನ್ನು ನಾನು ಇಟ್ಬಿಟ್ಟು ಸೂಜಿ ಮತ್ತು ದಾರದಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಸೂಜಿ ಮತ್ತು ದಾರದಿಂದ ಸ್ಟಿಚ್ ಮಾಡೋದ್ರಿಂದ ಅಲ್ಲಲ್ಲಿ ಟಾಕ ಹಾಕಲಿಕ್ಕೆ ನಮಗೆ ಈಸಿ ಆಗುತ್ತೆ. ಟಾಕ ಅಂದರೆ ನಾವು ಆ ಒಂದು ಪ್ಯಾಚನ್ನು ಅಟ್ಯಾಚ್ ಮಾಡೋದಕ್ಕೆ ಅಲ್ಲಲ್ಲಿ ದೂರ ಒಂದು ಸ್ಟಿಚ್ಚನ್ನು ಹಾಕೋದನ್ನು ಟಾಕ ಅಂತ ಹೇಳ್ಬೋದು. ನೋಡಿ, ಈಗ ಮಧ್ಯದಲ್ಲಿ ಅಲ್ಲೊಂದು ಕಡೆ ತೊಗೊಂಡಿದ್ದೀನಿ. ಅಂದರೆ ಆ ಒಂದು ತುದಿಗಳು ನಮಗೆ ಎಡ್ಜಸ್ ಎಲ್ಲ ಮೇಲೆ ಎದ್ದೊಳ್ಬಾರ್ದಲ್ವ. ಹಾಗಾಗಿ ಅಲ್ಲಲ್ಲಿ ನಾನು ಈ ಥರ ದೂರನೇ ಸ್ಟಿಚಸ್ ಕೊಡ್ತಿದ್ದೀನಿ. ಗ್ರೀನ್ ಕಲರನ್ನು ಒಂದು ಬಟ್ಟೆ ಹೊಲಿಯೋ ದಾರ ಈಗ ಹಾಕ್ಕೊಂಡು ಈ ಥರ ನಾನು ಸ್ಟಿಚ್ ಮಾಡ್ತಿರೋದು. ಫುಲ್ ಎಡ್ಜಸ್ಸಲ್ಲೆಲ್ಲ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದು ಗ್ಲೂ ಹಾಕಿ ಕೆಲವೊಂದು ಇನ್ನೂ ಕುಂದನ್ ವರ್ಕೆಲ್ಲ ಮಾಡೋದಿದೆ. ಸೊ ಈ ರೀತಿ ನಾವು ಮೇಯ್ನಾಗಿ ಎಡ್ಜಸ್ಸನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಅದರಲ್ಲಿ ನಾವು ಸ್ಟಿಚಸ್ ಕೊಡೋದ್ರಿಂದ ಆ ಒಂದು ಪ್ಯಾಚು ನೋಡಿ ಈ ಥರ ಮೇಲೆ ಏಳೋದಿಲ್ಲ. ಅದಕ್ಕೋಸ್ಕರನೇ ನಾವು ಎಡ್ಜಸ್ಸಲ್ಲಿ ಎಲ್ಲದಕ್ಕೂ ಇದೇ ಥರ ಸ್ಟಿಚ್ ಹಾಕಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಗ್ಲೂ ಹಾಕಿ ಅಂಟಿಸುವ ಎಲ್ಲ ಒಂದು
ಡಿಸೈನ್ಗೆಲ್ಲನೂ ಹಾಕಬೇಕಾಗಿರೋ ಕಡೆ ಎಲ್ಲ ಹಾಕ್ಬಿಡೋದು. ಸೊ ಮೊದಲಿಗೆ ನಾನಿಲ್ಲಿ ರಿಂಗ್ ಬೀಡ್ಸನ್ನು ನಾನು ಲಾಸ್ಟ್ ಟೈಮು ಎಕ್ಸ್ಪ್ಲೇನ್ ಮಾಡಿದ್ದೆ ರಿಂಗ್ ಬೀಡ್ಸ್ ಯಾವ ರೀತಿ ನಾನು ಹಾಕ್ಕೋತಿದ್ದೀನಿ ಅಂತ. ಸೊ ಎಲ್ಲ ರಿಂಗ್ ಬೀಡ್ಸು ಮಧ್ಯದಲ್ಲಿ ಈ ಜರ್ಕನ್ ಸ್ಟೋನ್ಸನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಜರ್ಕನ್ ಸ್ಟೋನ್ ಹಾಕ್ಬೋದು ಅಥವಾ ಫ್ರೆಂಚ್ ನಾಟ್ ಹಾಕ್ಕೋಬೋದು ಥ್ರೆಡ್ ವರ್ಕ್ ಬೇಕಾಗಿದ್ದರೆ. ಈಗ ಮಧ್ಯದಲ್ಲಿರುವಂತಹ ಇದನ್ನು ಇದಕ್ಕೂ ಎಲ್ಲ ಫಿಲ್ ಮಾಡ್ಕೊಂಡ್ಮೇಲೆ ಸುತ್ತಲೂ ನಾನು ಕುಂದನ್ ಅಂಟಿಸ್ಬೇಕಿದೆ. ನೋಡಿ ಫಸ್ಟು ಸೆಂಟರಲ್ಲಿ ಆ ಗ್ಯಾಪ್ ಬರ್ತಿದಲ್ವ, ಇಲ್ಲಿನೂ ಪ್ಯಾಚಲ್ಲೂ ಕಾಣ್ತಿದೆ ನೋಡಿ ಗ್ಯಾಪು. ಆ ಗ್ಯಾಪ್ಗೆ ನಾನೀಗ ಈ ಥರ ಒಂದು ಕುಂದನ್ಸನ್ನು ಅಂಟಿಸ್ಬಿಡ್ತಿದ್ದೀನಿ. ಜರ್ಕನ್ ಸ್ಟೋನಲ್ಲ, ಇದು ಕುಂದನ್ಸು. ಇನ್ನು ಇಲ್ಲಿ ನಾನು ಲವಂಗ ಸ್ಟಿಚ್ಚು ಅದನ್ನು ಯೂಸ್ ಮಾಡಿ ಫಿಲ್ ಮಾಡಬೇಕಿದೆ. ನೋಡಿ ಎಲ್ಲೆಲ್ಲಿ ಗ್ಲೂ ಹಾಕಿ ಅದು ಡ್ರೈ ಆಗೋಗಿ ಬಿಡಬೇಕಲ್ವ, ಹಾಗಾಗಿ ಕುಂದನ್ಸೆಲ್ಲ ಅಂಟಿಸಿ ಅದನ್ನೆಲ್ಲ ರೆಡಿ ಇಟ್ಬಿಡ್ತೀನಿ. ಈ ಕುಂದನ್ಸ್ಗೆಲ್ಲ ಇದು ಡ್ರೈ ಆದಮೇಲೆ ಅದು ಹೆಚ್ಚಿಗೆ ನಾನು ಅಂದರೆ ಔಟ್ಲೈನ್ ಕೊಡ್ತೀನಿ ಅಷ್ಟೇ. ಇದನ್ನು ತುಂಬ ಬೇರೆ ಏನು ಮಾಡಲಿಕ್ಕೆ ಹೋಗ್ತಿಲ್ಲ. ಎರಡು ಬ್ಲೌಸಸ್ಸಲ್ಲಿ ಸೇಮ್ ಪ್ಯಾಟ್ರನ್ನು ಸೇಮ್ ಡಿಸೈನ್ ಆದ್ದರಿಂದ ಅದು ಎರಡಕ್ಕೂ ನನಗೆ ಪ್ಯಾಚ್ ವರ್ಕ್ಗಳು ಬೇಕಾದದ್ದು ಶಾರ್ಟೇಜ್ ಆಗಿದ್ದು. ಹಾಗಾಗೇ ನಾನೇನು ಮಾಡಿದ್ದು ಅಂದರೆ ಈ ರೀತಿ 2 ಫ್ಲವರ್ಗೆ ಪ್ಯಾಚ್ ಯೂಸ್ ಮಾಡಿ ಇನ್ನೆರಡು ಫ್ಲವರ್ಗೆ ನಾನು ಹಾಗೆ ಹಾಕಿದ್ದು. ಇಲ್ಲಿ ನಾನು ಪೆಟಲ್ಸು ಎಂಬೋಸ್ಡಾಗಿ ಬರೋದಕ್ಕೋಸ್ಕರ ಪೈಪಿಂಗ್ ಥ್ರೆಡ್ಡನ್ನು ಅಂಟಿಸ್ತಾ ಇದ್ದೀನಿ. ಅಂಟಿಸಬಹುದು ಅಥವಾ ನೀವೇ ಜಿಗ್ಜ್ಯಾಗ್ ಮೆಥಡಿಂದ ಅದನ್ನು ಲಾಕ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ನಾನು ಒಂದೇ ರೌಂಡ್ ಸರ್ಕಲಲ್ಲಿ ಕೊಟ್ಟಿಲ್ಲ, ಯಾಕಂದರೆ ಒಂದೊಂದು ಪೆಟಲ್ದು ಆ ಒಂದು ವೇರಿಯೇಷನ್ ಗೊತ್ತಾಗಬೇಕು. ಅದಕ್ಕೋಸ್ಕರನೇ ನಾನೇನು ಮಾಡ್ತಿದ್ದೀನಿ, ಸೆಪ್ರೇಟಾಗಿ ಇದನ್ನು ನಾನು ಆ ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ಗ್ಯಾಪು ಬಿಟ್ಟು ನಾನು ಈ ಥರ ಗ್ಲೂ ಹಾಕಿ ಅಂಟಿಸ್ತಾ ಇದ್ದೀನಿ ಪೈಪಿಂಗ್ ಥ್ರೆಡನ್ನು. ಈಗ ಎಲ್ಲ ಗ್ಲೂ ಹಾಕಿ ಅಂಟಿಸಿದ್ದೆಲ್ಲ ಆಯಿತು. ಈಗ ಈ ಪುಟ್ಟ ಲೀಫ್ ಟೈಪ್ ಇರುವಂತಹ ಒಂದು ಡಿಸೈನಿಗೆ ಯಾವ ರೀತಿ ಹಾಕ್ತಿದ್ದೀನಿ ಅಂತ ನೋಡಿ. ಇಲ್ಲಿ ಕಲರ್ ಥ್ರೆಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾಕಾಗಿ ಅಂದರೆ ಆ ಸ್ಯಾರಿ ಕಾಂಬಿನೇಷನ್ನು ಇಲ್ಲಿ ನಮ್ಮ ಬ್ಲೌಸಲ್ಲಿ ಕೂಡ ತುಂಬ ಚೆನ್ನಾಗಿ ಬರಬೇಕು. ಗ್ರೀನ್ ಕಲರ್ ಬ್ಲೌಸ್ ಆದ್ದರಿಂದ ಇದರಲ್ಲಿ ಗ್ರೀನ್ ಬಣ್ಣದನ್ನೇ ನಾವು ಹೆಚ್ಚಿಗೆ ಯೂಸ್ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಪಿಂಕ್ ಕಾಂಬಿನೇಷನ್ ಲೀಫ್ ಟೈಪು ಇಲ್ಲಿ ಸ್ಯಾಟಿನ್ ಮೆಥಡಿಂದ ನಾನು ಇದಕ್ಕೆ ಸ್ಟಿಚ್ ಹಾಕ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೆ. ಇಲ್ಲಿ ನೀವು ಡೀಟೇಲಾಗಿ ಇದರದ್ದು ಒಂದು ವರ್ಕ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡ್ಕೋತಾ ಇದ್ದೀರಾ. ಹಾಗಾಗಿ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆರಾಮಾಗಿ ನೀವು ಈ ಥರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಟೈಪ್ ಅಥವಾ ಗ್ರ್ಯಾಂಡ್ ಬ್ಲೌಸ್ ವರ್ಕ್ ಬೇಕು ಅಂದರೂ ಕೂಡ ಮಾಡ್ಕೋಬಹುದು. ನೋಡಿ ಈಗ ಆಲ್ಮೋಸ್ಟು ಆ ಲೀಫ್ ಹೇಗಿತ್ತೋ ಅದೇ ರೀತಿ ಎಲ್ಲ ಮುಗಿಸಿ ಈಗ ನಾನು ಔಟ್ಲೈನ್ ಕೊಡ್ತಿದ್ದೀನಿ. ಅಷ್ಟಕ್ಕೆ ಇದು ಮುಗಿಯಲ್ಲ, ಇದಕ್ಕೆ ಪುನಃ ನಾನು ಜರಿ ಔಟ್ಲೈನ್ ಕೊಡೋದಿದೆ. ಆದರೆ ಈಗ ಸದ್ಯಕ್ಕೆ ಇದಿಷ್ಟು ಹಾಕಿ ಒಂದು ಸೈಡ್ ಮಾತ್ರ ಹಾಕಿ ಥ್ರೆಡ್ ಔಟ್ಲೈನ್ ನಾನು ಎಂಡ್ ನಾಟ್ ಕೊಡ್ತಿದ್ದೀನಿ. ಈಗ ಜರಿ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ಜರಿ ಬಂದು ಸಿಂಗಲ್ ಎಳೆ ಮಾತ್ರ ತೊಗೊಂಡಿದ್ದೀನಿ. 2 ಎಳೆನೂ ತೊಗೊಂಡು ಹಾಕ್ಬೋದು. ಎಲ್ಲ ಥರ ಜರಿ ಅಲ್ಲ, ಕೆಲವೊಂದು ಜರಿ ತುಂಬ ತಿನ್ನಾಗಿರುತ್ತೆ ದಾರದ ಥರನೇ. ಸೊ ಹಾಗಾಗಿ ಇಲ್ಲಿ ನಾನು ಇನ್ನೊಂದು ಲೀಫ್ ಟೈಪ್ ಇರುವಂಥ ಪ್ಯಾಟರ್ನ್ಗೆ ಗೋಲ್ಡ್ ಜರಿಯನ್ನು ನಾನು ಯೂಸ್ ಮಾಡಿ ಫಿಲ್ ಮಾಡ್ತಾ ಇದ್ದೀನಿ. ಇದಕ್ಕೂ ಸೇಮ್ ಆಗಲೇ ಪಿಂಕ್ ಕಲರ್ ಥ್ರೆಡ್ಡಿಂದ ಯಾವ ರೀತಿ ಸ್ಟಿಚ್ ಹಾಕಿದ್ವಿ ಅಂದರೆ ಅದು ಸ್ಯಾಟಿನ್ ಸ್ಟಿಚ್ ಅಲ್ವಾ, ಅದೇ ಮೆಥಡಿಂದ ಇದನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆದರೆ ನಾನು ಇದಕ್ಕೆ ಆ ಒಂದು ಎಂಬೋಸ್ಡಾಗಿ ಬೇಕು ಅಂತಂದರೂ ಕೂಡ ನಾವು ಒಳಗಡೆ ಪೈಪಿಂಗ್ ಥ್ರೆಡ್ ಏನಾದರೂ ಕೊಟ್ಟು ಹಾಕ್ಬೋದು. ಅಥವಾ ಮೇನಾಗಿ ಈ ಥರ ಜರಿ ಥ್ರೆಡ್ ಯೂಸ್ ಮಾಡ್ತೀವಿ ಅಂದರೆ ಬೇಸ್ ಆ ಒಂದು ಪೈಪಿಂಗ್ ಥ್ರೆಡ್ ಬದಲಾಗಿ ಜರ್ದೋಸಿಯನ್ನು ಕೂಡ ನಾವು ಹಾಕ್ಬಿಟ್ಟು ನಾವು ಅದ್ರ ಮೇಲೆ ಎಂಬೋಸ್ಡ್ ಲುಕ್ ಬರೋ ಥರ ಈ ಥ್ರೆಡ್ ವರ್ಕನ್ನು ಮಾಡ್ಬೋದು. ಈಗ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಇಲ್ಲಿ ಆ ಒಂದು ಜರಿಯಿಂದನೇ ಇದಕ್ಕೆ ಔಟ್ಲೈನ್ ಕೊಡ್ತಿದ್ದೀನಿ. ಇದು ನೀಟಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಇದು ಕೂಡ ಕಂಪ್ಲೀಟ್ ಆಯಿತು. ಇದೇ ರೀತಿ ಎಲ್ಲ ಲೀಫುಗಳನ್ನು ನಾನು ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಫಿಲ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಪೆಟಲ್ಸನ್ನು ಫಿಲ್ ಮಾಡೋದು. ನೋಡಿ ಈಗ ಮೊದಲಿಗೆ ಔಟ್ಲೈನ್ ಕೊಡ್ತಾ ಇದ್ದೀನಿ. ಆ ಒಂದು ಮಧ್ಯದಲ್ಲಿರುವ ಪ್ಯಾಚ್ ವರ್ಕ್ಗೆ ಔಟ್ಲೈನನ್ನು ಕೊಡಬೇಕು. ಇದೇ ರೀತಿ ಕಂಪ್ಲೀಟಾಗಿ ಆದಮೇಲೆ ಒಂದೊಂದು ಪೆಟಲ್ಗೂ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ವಲ್ಲ ನಾವು ಒಂದು
ಪೈಪಿಂಗ್ ಥ್ರೆಡನ್ನು ಅಂಟಿಸುವಾಗ ಅದರಿಂದ ಈಗ ಅದೇ ಶೇಪ್ ಏನು ಬರೆದಿದ್ವು ಅದೇ ರೀತಿ ಔಟ್ಲೈನನ್ನು ನಾನೀಗ ಚೈನ್ ಸ್ಟಿಚ್ಚಿಂದ ಹಾಕ್ತಿದ್ದೀನಿ. ಇದು ಪಿಂಕ್ ಕಲರ್ ಒಂದು ಫ್ಲವರನ್ನು ನಾನು ಫಿಲ್ ಮಾಡಬೇಕಿದೆ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಫಿಲ್ಲಿಂಗನ್ನು ನೋಡ್ಕೋತೀರ. ಇದಾಗಲೇ ಹಾಕಿರುವಂತಹ ಒಳಗಡೆ ಮತ್ತು ಔಟ್ ಎರಡೂ ಕಡೆ ಔಟ್ಲೈನ್ ಥರ ಹಾಕಿದ್ದೀವಲ್ಲ, ಅದರ ಮಧ್ಯದಲ್ಲಿ ಈಗ ಸ್ಯಾಟಿನ್ ಮೆಥಡಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ. ನಿಧಾನಕ್ಕೆ ನೋಡಿಕೊಂಡಾಗ ನಿಮಗೆ ನೋಡಿ, ಪೂರ್ತಿ ನಾನು ಒಂದು ಸ್ಟಿಚ್ ಪೂರ್ತಿ ನಾನು ಸೆಂಟರ್ಗೆ ಬರ್ತಿದ್ದೀನಿ. ಆಮೇಲೆ ಕೆಲವೊಂದು ಸ್ಟಿಚಸ್ಸನ್ನು ನಾನು ಪೂರ್ತಿ ಸೆಂಟರ್ಗೆ ಬಂದಿಲ್ಲ. ಯಾಕಾಗಿ ಈ ರೀತಿ ಅಂತಂದರೆ ಆ ಒಂದು ಪೆಟಲ್ ಶೇಪು ಚೆನ್ನಾಗಿ ಕೂರಬೇಕು ಅಂತ. ನೋಡಿ, ಆ ಒಂದು ಆಲ್ರೆಡಿ ಪ್ಯಾಚ್ ಇತ್ತಲ್ವ, ಆ ಪ್ಯಾಚಿಗೂ ಸೇರಿಸಿ ನಾನು ಸ್ಟಿಚ್ ಹಾಕ್ಕೊಂಡ್ಬಿಡ್ತಾ ಇದ್ದೇನೆ. ಇದರಿಂದ ಎಡ್ಜಸ್ ಕೂಡ ಮೇಲೆ ಏಳೋದಿಲ್ಲ, ನೀಟಾಗಿ ಅದು ಫಿಕ್ಸ್ ಆಗಿಬಿಡುತ್ತೆ. ನೋಡಿ, ಇದು ಫುಲ್ ಹೋಗಿಲ್ಲ. ಈಗ ಫುಲ್ ಹೋಗಿದ್ದು, ಕೆಲವೊಂದು ಸ್ಟಿಚಸ್ ಪೂರ್ತಿ ಹೋಗಲ್ಲ. ಇದೇ ರೀತಿ ನಾವು ಎಲ್ಲ ಇದು ಕಂಪ್ಲೀಟಾಗಿ ಆದಮೇಲೆ ಶೇಡಿಂಗನ್ನು ಕೊಟ್ಟಿದ್ದೀನಿ ನಾನು. ಶೇಡಿಂಗ್ ಕೊಡೋದಕ್ಕೂ ಮೊದಲು ಇನ್ನೊಂದು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಆ ಒಂದು ಪೆಟಲನ್ನು ಕಂಪ್ಲೀಟ್ ಮಾಡೋದಕ್ಕೆ ಆ ಪ್ಯಾಚಲ್ಲಿ ಹೇಗಿತ್ತು ಅಲ್ಲಿ ನಾನು ಹಾಕಿದ್ದು ಜರ್ದೋಸಿ. ಇಲ್ಲಿ ನಾನು 6 ಎಳೆ ದಾರ ಗೋಲ್ಡ್ ಜರಿ ಥ್ರೆಡ್ ಬರುತ್ತೆ, ನಮಗೆ ಕೋನ್ ಶೇಪಲ್ಲಿ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಈಗ ಇದರೊಳಗಡೆ ಲವಂಗ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಜರ್ದೋಸಿ ಹಾಕಲಿಕ್ಕೆ ತುಂಬ ಸಮಯ ತೊಗೊಳುತ್ತೆ, ನನಗೆ ಟೈಮ್ ಇರಲಿಲ್ಲ. ನೋಡಿ, ಈ ಥರ ತುಂಬ ಟೈಮು ಇಲ್ಲ ಅಂತಂದಾಗ ಪ್ಯಾಚ್ ವರ್ಕ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಒಂದು ಮಧ್ಯದಲ್ಲಿರೋ ಒಂದು ಸಣ್ಣ ಒಂದು ಎಫೆಕ್ಟು, ಆ ಪೋಲನ್ ಎಫೆಕ್ಟ್ ಟೈಪು, ಫ್ಲವರ್ ಒಳಗೆ ಫ್ಲವರ್ ಇದ್ದಂಗೆ ಇದಲ್ವ, ಅದನ್ನು ಗೋಲ್ಡ್ ಎಫೆಕ್ಟ್ ಬರೋ ಥರ ಹಾಕಲಿಕ್ಕೆ ಸುಮಾರು ಟೈಮ್ ತೊಗೊಳ್ತು. ಇನ್ನು ನಮಗೆ ಪೂರ್ತಿ ಎಲ್ಲ ಮಾಡೋದಕ್ಕೆ ಎಷ್ಟೊಂದು ಸಮಯ ಆಗಿರೋದು. ಸೊ ಹಾಗಾಗಿ ಪ್ಯಾಚ್ ವರ್ಕ್ ತುಂಬ ಹೆಲ್ಪ್ ಆಯಿತು. ಈಗ ಎಲ್ಲ ಕಂಪ್ಲೀಟ್ ಆದಮೇಲೆ ಶೇಡಿಂಗೆಲ್ಲ ಕೊಟ್ಟಾಗ ಇದು ಈ ರೀತಿ ಬರುತ್ತೆ. ಇದು ಬ್ಲೂ ಕಲರ್ ಬ್ಲೌಸು, ಗ್ರೀನ್ದು ಹಾಗೇ ಇತ್ತು. ಆದರೆ ಇಲ್ಲಿಗೆ ಮುಗಿಯಲ್ಲ ಫ್ರೆಂಡ್ಸ್, ಇನ್ನಷ್ಟು ಇದರಲ್ಲಿ ರಿಪೇರಿ ಕೆಲಸ ಬಂತು. ಯಾಕಾಗಿ ಏನು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.